ಯಡಿಯೂರಪ್ಪನವರಿಗೆ ಪೋಕ್ಸೋ ಪ್ರಕರಣ ಸಂಕಷ್ಟ ತಂದೊಡ್ಡಿದೆ, ಬಂಧನ ಯಾವುದೇ ಕ್ಷಣದಲ್ಲಾದರೂ ಆಗಬಹುದು ಅಂತ ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ಇದ್ದಾರೆ. ಮೂವರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮಾಹಿತಿನ ಪಡೆದುಕೊಳ್ತೀವಿ. ಪ್ರಮುಖವಾಗಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಡಿ ಗ್ಯಾಂಗ್ಗೆ ಇಂದು 4ನೇ ದಿನದ ಕಸ್ಟಡಿ. ಇವತ್ತು ಕೂಡ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಿದ್ದಾರಂತೆ ಪೊಲೀಸರು. ಎಲ್ಲ ಆರೋಪಿಗಳನ್ನ ಮುಖಾಮುಖಿಯಾಗಿ ಕೂರಿಸಿ ತನಿಖೆ ಮಾಡ್ತಾರೆ. ಈಗ ಆಲ್ರೆಡಿ ಪ್ರತ್ಯೇಕವಾಗಿ ಎಲ್ಲ ಆರೋಪಿಗಳ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ಸ್ಥಳ ಮಹಜರಾಗಿದೆ, ಹೇಗೆ ಕೃತ್ಯ ಎಸಗಲಾಗಿದೆ ಆ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಾಗಿದೆ. ಆದ್ರೆ ಈ 13 ಆರೋಪಿಗಳನ್ನ ಕೂಡ ಕೂರಿಸ್ಬಿಟ್ಟು ಎಟ್ ಅ ಟೈಮ್ ಮುಖಾಮುಖಿಯಾಗಿ ಇವತ್ತು ವಿಚಾರಣೆಗೆ ಒಳಪಡಿಸ್ತಾರಂತೆ ಪೊಲೀಸರು. ಈ ಹಿಂದೆ ನೀಡಿದ್ದಾರಲ್ಲ ಆರೋಪಿಗಳು ಹೇಳಿಕೆ, ಆ ಹೇಳಿಕೆ ಆಧಾರದಲ್ಲೇ ಇವತ್ತು ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಆರೋಪಿಗಳನ್ನ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮುಖಾಮುಖಿ ಅಂದ್ರೆ ಹೆಂಗೆ ಅಂತಂದ್ರೆ ಈಗ 13 ಜನರನ್ನು ಕೂಡ 4 ಜನ ತಪ್ಪಿಸ್ಕೊಂಡಿದ್ದಾರೆ, ಅವರನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇದೆ. ಮುಖಾಮುಖಿ ಹೆಂಗೆ ಅಂತಂದ್ರೆ ಈಗ ಆಲ್ರೆಡಿ 13 ಜನರನ್ನ ಬೇರೆ ಬೇರೆ ಕೂರಿಸಿ ಕೇಳಿರ್ತಾರೆ ಎಲ್ಲ ಮಾತುಗಳನ್ನು. ಏನು ಒಂದು 20 ಅಂದ್ರೆ ಪ್ರಶ್ನೆಗಳು ರೆಡಿ ಇರುತ್ತೆ ಅವ್ರ ಹತ್ರ, ಇದೇ ತರ ಕೇಳಬೇಕು ಅಂತ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದಕ್ಕೆಲ್ಲ ಉತ್ತರ ಅವರು ಕೊಟ್ಟಿರ್ತಾರೆ, ಆ ಉತ್ತರವನ್ನೆಲ್ಲ ನೋಟ್ ಮಾಡ್ಕೊಂಡಿರ್ತಾರೆ. ಈಗ ಏನಾಗುತ್ತೆ, ಮುಖಾಮುಖಿ ಕೂರಿಸ್ತಾರೆ. ನಿನಗೇನಂದ್ರು? ಅಲ್ಲ ಸರ್ ಅವನಂದ ಅಂತಾನೆ, ಮತ್ತೆ ನೀನು ಇವನಂದೆ ಅಂದೆ. ಇಲ್ಲಿ ಎಂಥ ಕನ್ಫ್ಯೂಷನ್ ಇರುತ್ತೆ ಅಂದ್ರೆ ಈಗ ಡಬ 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 ಅನ್ಕೊಂಡಿರ್ತದೆ. ಸ್ವಲ್ಪ ತಪ್ಪು ಇಲ್ಲಿ ಏನಂತಂದ್ರೆ ಫೈನಲ್ ಏನಾಗ್ಬಿಡುತ್ತೆ ಕೊನೆಗೆ ಅಂತಂದ್ರೆ, ಇಂಥ ಸಂದರ್ಭದಲ್ಲಿ ಪೊಲೀಸರು ಕರೆಕ್ಟಾಗಿ ಕೆಲಸ ಮಾಡೋಕೆ ಶುರು ಮಾಡಿದ್ರೆ, ಇಲ್ಲ ಸರ್ ನಮ್ಮಿಂದ ಎಲ್ಲ ಸತ್ಯ ಹೇಳೋದವ್ರಿಗೆ ವಿಧಿನೇ ಇರೋದಿಲ್ಲ, ಬಾಯ್ ಬಿಡ್ಲೇಬೇಕು. ಒಂದಲ್ಲ ಒಂದಿರುತ್ತೆ. ನೀವು 20 ಸಲ ಹೇಳಿರ್ತೀರಿ ಯಾವುದಾದ್ರು ಅಂತ ಅಂದ್ಬಿಟ್ಟು. ಅಂದ್ರೆ ಈಗ ನಿಮ್ಮ ಫೇವ್ರೇಟ್ ಕಲರ್ ಯಾವುದು ಅಂತ ಹೇಳೋದು, ನೀವು ನಾವು ಗೇಮ್ ನೋಡ್ತೀವಲ್ಲ ಬ್ಲ್ಯಾಕ್ ಅಂದಿರ್ತೀರಿ, ಇನ್ನೊಂದ್ಸಲ ಸಪ್ರೇಟ್ ಕರ್ಕೊಂಡು ಹೋದಾಗ ವೈಟ್ ಅಂದಿರ್ತೀರಿ. ಆಗ ನೀವು ನೆನ್ನೆ ವೈಟ್ ಅಂದ್ರಿ, ನಾನು ಹೇಳಿಲ್ಲ ಸರ್ ಅಂದಾಗ ಆ ವಿಡಿಯೋ ಹಾಕ್ತಾರೆ, ಸುಳ್ಳು ಹೇಳ್ತೀವಿ ಡಿಮ್ ಅಂತ ಒಂದು ಕೊಡ್ತಾರೆ. ಅಷ್ಟಾಗೋಗಿ ಎಲ್ಲ ಕಕ್ತಾರೆ. ಆದರೆ ಇಲ್ಲಿ ಆಗಿರುವಂಥದ್ದು ಕೊಲೆ ಕೇಸು. ಸೊ ಹಾಗಾಗಿ ಅದರ ಬಗ್ಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಖಾಮುಖಿಯಾಗಿ ಇವತ್ತು ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಇನ್ನು ಕೊಲೆ ಕೇಸ್ ಸಂಪೂರ್ಣ ಚಿತ್ರಣ. ಜೂನ್ 8ರ ಬೆಳಿಗ್ಗೆ ರೇಣುಕಾಸ್ವಾಮಿ ಅಪಹರಣ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ, ಎಲ್ಲಿಂದ ಇಲ್ಲಿ ತನಕ ಏನಾಯಿತು. ಜೂನ್ 8ನೇ ತಾರೀಕು ಅಪಹರಣ ಆಗುತ್ತೆ. ಮಧ್ಯರಾತ್ರಿವರೆಗೆ 4-5 ತಾಸು ತಳಿತ ಅಪಹರಣ ಆಗಿ ಕರ್ಕೊಂಡ್ಬರ್ತಾರೆ. ಅಪಹರಣ ಆಗಿರೋದು ಹೆಂಗೆ ಅನ್ನೋದು ಕೂಡ ನಾವು ನಿಮಗೆ ಹೇಳಿದ್ವಿ. ಆ ಸ್ಕಾರ್ಪಿಯೋ ವಾಹನ ಇದೆಯಲ್ಲ, ಅದು ಅಲ್ಲೂ ಕೂಡ ಓಡಾಡಿತ್ತಂತೆ. ಅಂದ್ರೆ ಅವನು ಯಾವುದೋ ಸ್ಕೂಟಿಯಲ್ಲಿ ಬರ್ತಾ ಇದ್ದ, ಅವನನ್ನ ನಿಲ್ಲಿಸಿ ಕರ್ಕೊಂಡೋಗಿ ಕೂಡಿಸಿ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಡ್ಬಂದ ನಂತರ ಇಲ್ಲಿಗೆ ಬೆಂಗಳೂರು ಕರ್ಕೊಂಡ್ಬಂದಿದ್ದಾರೆ. ಬೆಂಗಳೂರು ಕರ್ಕೊಂಡ್ಬಂದು ಆ ಶೆಡ್ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋದಾಗ ಎಲ್ಲದರಲ್ಲೂ ಕೂಡ ಡಿ ಬಾಸ್ ಲಿಂಕ್ ಇದೆ. ಅಲ್ಲಿಂದ ಕರ್ಕೊಂಬರ್ರ ಹೇಳುವಾಗ ಕಿಡ್ನ್ಯಾಪು ಲಿಂಕ್ ಇದೆ. ಆಮೇಲೆ ಇಲ್ಲಿ ಎಲ್ಲಿಗೆ ಹಾಕಬೇಕು, ಶೆಡ್ಗೆ ಹಾಕಿ ಲಿಂಕ್ ಇದೆ. ಶೆಡ್ಗೆ ಒಂದು 10-15 ಜನನ ಕರೆಸಿದ್ದು ಲಿಂಕ್ ಇದೆ. ಜೂನ್ 9ರ ಬೆಳಗ್ಗೆ ಸುಮನಹಳ್ಳಿ ರಾಜಕಾಲುವೆಗೆ ಎಸೆದಿದ್ದಾರೆ. ನೋಡಿ, 8ನೇ ತಾರೀಕು ಅವನನ್ನು ಕಿಡ್ನ್ಯಾಪ್ ಮಾಡಿ ಮಧ್ಯಾಹ್ನ ಶೆಡ್ ಕರ್ಕೊಂಬಂದರು. ಶೆಡ್ ಕರ್ಕೊಂಬಂದು ಒಂದು 6 ಗಂಟೆ ವೇಳೆಗೆ ದರ್ಶನ್ ಬರ್ತಾನೆ. ದರ್ಶನ್ ಬಂದ ನಂತರ ಪವಿತ್ರ ಗೌಡ ಬರ್ತಾಳೆ. ಅದಾದ ನಂತರ 1:30 ಗಂಟೆ ತನಕ ಅಲ್ಲಿ ಇರ್ತಾರೆ, ಹೊಡೆದು ಹೋಗಿರ್ತಾರೆ. ಅದಾದ ನಂತರ ಈ ಹುಡುಗರು ಹುಚ್ಚಾಟದಲ್ಲಿ ದಡ ಬಡ ಹೊಡೆದು ಹೋಗಿರ್ತಾರೆ. ವಿಡಿಯೋ ಮಾಡೋ ಖಯಾಲಿರುತ್ತೆ ಅವರಿಗೆ. ರಾತ್ರಿ ಹೊತ್ತಲ್ಲಿ ಮತ್ತೆ ದರ್ಶನ್ಗೆ ಫೋನ್ ಹೋಗುತ್ತೆ, ಅಣ್ಣ ಸತ್ತೋಗ್ಬಿಟ್ಟಿದ್ದಾರೆ ಅಂತೇಳಿ. ದರ್ಶನ್ 3:30 ಸುಮಾರಿಗೆ ಮತ್ತೆ ಬರ್ತಾನೆ. ಮತ್ತೊಬ್ಬನಿಗೆ ಫೋನ್ ಮಾಡ್ತಾನೆ. ಮತ್ತೊಬ್ಬನಿಗೆ ಫೋನ್ ಮಾಡಿಬಿಟ್ಟು ಜನ ರೆಡಿ ಮಾಡು, ಅವನ್ನ ಹೆಣ ಬಿಸಾಕಿ ಅಂತ. ಹೆಣ ಬಿಸಾಕುವ ಮೊದಲೊಬ್ಬ PSIಗೆ ಫೋನ್ ಮಾಡ್ತಾನೆ. PSI ಸ್ವಲ್ಪ ಮಾಹಿತಿ ಕೊಡ್ತಾನೆ. ಇದೆಲ್ಲವೂ ಕೂಡ ನಮ್ಮ ಬಳಿ ಇದೆ. ಆ PSI ಯಾಕೆ ಅಂದರೆ ತನಿಖೆ ದಿಕ್ಕು ಬದಲಾಗಬಾರದು, ಆಮೇಲೆ ಕರೆಕ್ಟಾಗಿ ಸಾಗಬೇಕು ಅನ್ನೋ ಕಾರಣಕ್ಕಾಗಿ ಸೈಲೆಂಟ್ ಇದ್ದೀವಿ. ಆ PSI ಇರ್ಬೋದು ಅಥವಾ ಮಿನಿಸ್ಟರ್ ಇರ್ಬೋದು, ಅವ್ರ ಹೆಸರು ಹೇಳ್ತೀವಿ. ಇನ್ನು ಜೂನ್ 10 4 ಆರೋಪಿಗಳು ಸರೆಂಡರ್ ಆಗ್ತಾರೆ. ಅಂದರೆ 8ನೇ ತಾರೀಕು ಬಂದ, 8ನೇ ತಾರೀಕು ರಾತ್ರಿ ಹೊಡೆದು ಬಿಸಾಕ್ತಾರೆ. 10ನೇ ತಾರೀಕು ಬೆಳಗ್ಗೆ ಹೆಣ ಸಿಗತ್ತೆ, ಸರೆಂಡರ್ ಆಗ್ತಾರೆ. ಅದೇ ದಿನ ರಾತ್ರಿ ಮತ್ತೆ 7 ಮಂದಿ ಬಗ್ಗೆ ಮಾಹಿತಿ. ಸರೆಂಡರ್ ಆಗಿರ್ತಾರೆ 3-4 ಜನ. ಅವ್ರಿಗೆ ಯಾವ ರೀತಿ ಬಾರಿಸ್ತಾರೆ ಅಂತಂದರೆ ಕಕ್ಬಿಡ್ತಾರಲ್ಲ. ದರ್ಶನ್ ಪವಿತ್ರ ಹೆಸರು ಹೇಳ್ತಾರೆ ಆರೋಪಿಗಳು. ಕೊನೆಗೆ ಇಲ್ಲಣ್ಣ ದರ್ಶನ್ ಕೂಡ ಇದ್ದರು, ಪವಿತ್ರ ಅವರಿದ್ದರು ಎಲ್ಲ. ಜೂನ್ 11ಕ್ಕೆ ಮೈಸೂರಿನಲ್ಲಿ ದರ್ಶನ್ ಪೊಲೀಸ್ ವಶಕ್ಕೆ. ಬೆಳಗ್ಗೆ 10ಕ್ಕೆ ಪವಿತ್ರ ಗೌಡ ವಶಕ್ಕೆ ಪಡೆದ ಪೊಲೀಸರು. ಬೆಳಗ್ಗೆ 11 ಬೆಂಗಳೂರಿಗೆ ದರ್ಶನ್ ಕರೆತಂದ ಪೊಲೀಸರು. ಜೂನ್ 11ರಂದು ಆರೋಪಿಗಳು 6 ದಿನ ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ. ಆಮೇಲೆ ಆರೋಪಿಗಳನ್ನು ಸ್ಥಳ ಮಹಜರು ಎಲ್ಲೆಲ್ಲ ಹೊಡೆದಿರ್ತೀರಿ ಕರ್ಕೊಂಡು ಹೋಗ್ತಾರೆ.
ರಾಜ ಕಾಲುವೆ ಕೊಲೆ ಮಾಡಿದ ಶೆಡ್ನಲ್ಲಿ ಮಾಜರಾಗತ್ತೆ. ಮಾಜರ್ ಅಂತಂದರೆ ಪಂಚನಾಮೆ. ಎಲ್ಲರೋ ಇಲ್ಲೋಗಿದ್ರಾ ಅಲ್ಲೋಗಿದ್ರಾ ಅಂತ ಕೇಳ್ತಾರೆ. ಜೂನ್ 13ರಂದು ತನಿಖಾಧಿಕಾರಿ ಬದಲಿಸಿ ವಿಚಾರಣೆ. ದೊಣ್ಣೆ, ಕೋಲು, ರೀಪೀಸ್ ಅಂದರೆ ಮರದ ಪೀಸ್ ಇರುತ್ತಲ್ಲ ಅದನ್ನು. ದರ್ಶನ್ ಬೆಲ್ಟ್ ಕೂಡ ವಶ. ಓಹೋ, ಬೆಲ್ಟು ಅಲ್ಲೇ ಇಟ್ಟರಾ ಅಣ್ಣ, ಸಿಕ್ಕಾಕೊಂಡ್ಬಿಡ್ತಾರೆ ಈಗ. ಬೆಳಗ್ಗೆ 10:39ಕ್ಕೆ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕ್ಬಿಟ್ಟು ಒಳಗಡೆ ಬಿರಿಯಾನಿ, ಆಮೇಲೆ ಸ್ಮೋಕ್ ಝೋನು. ಪಾಪ ಮಾದೇಶ್ ಹತ್ರ ಕೇಳಬೇಕು, ಹೆಂಗೆ ಕರೆದಿದ್ದಾರೆ, ಹೆಂಗೆ ಮದುವೆಗೆ ಏನಾಗ್ತಿದೆ ಒಳಗಡೆ ಅಂತಂದ್ಬಿಟ್ಟು. ಸಂಜೆ 4:21ಕ್ಕೆ ಚಿತ್ರದುರ್ಗಕ್ಕೆ ಆರೋಪಿ ಕರೆದೊಯ್ದು ಕಾಕಿ ಡ್ರಿಲ್. ರಾಘವೇಂದ್ರನ ಕರ್ಕೊಂಡು ಹೊರಟ ಪೊಲೀಸ್ ತಂಡ ಕರ್ಕೊಂಬಂದಿದ್ದನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. 5:41ಕ್ಕೆ ಪ್ರಕರಣದ A8 ರವಿ ಶರಣಾಗತಿ ಆಗ್ತಾನೆ. ರಾತ್ರೋರಾತ್ರಿ ಕಿಡ್ನ್ಯಾಪ್ ಮಾಡಿದ್ದ ಸ್ಥಳ ಮಹಜರಾಗತ್ತೆ. ಇವೆಲ್ಲವೂ ಕೂಡ ನಡೆದಿರುವಂಥ ಘಟನಾವಳಿಗಳು.